ನಮಸ್ಕಾರ. ಇಂದು ನಾವು ಸೀಮೆ ಅಕ್ಕಿ ಆಲೂಗೆಡ್ಡೆಯನ್ನು ಉಪಯೋಗಿಸಿಕೊಂಡು ಒಂದು ರೊಟ್ಟಿ ಮಾಡೋಣ. ಮೊದಲಿಗೆ ಸೀಮೆ ಅಕ್ಕಿಯನ್ನು ಬಾಣಲೆಗೆ ಹಾಕಿ ಹುರಿದುಕೊಳ್ಳೋಣ. ನಂತರ ಒಂದು ಆಲೂಗೆಡ್ಡೆಯನ್ನು ಹೆಚ್ಚಿ ಬೇಯಿಸಿಕೊಳ್ಳೋಣ. ಒಂದು ಪಾತ್ರೆಗೆ ಸಣ್ಣಗೆ ಹೆಚ್ಚಿಟ್ಟುಕೊಂಡ ಸಬ್ಬಸಿಗೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕೋಣ. ನಂತರ ಮಿಕ್ಸಿ ಜಾರಿಗೆ ಸೀಮೆ ಅಕ್ಕಿಯನ್ನು ಹಾಕಿ ಪುಡಿ ಮಾಡಿಕೊಳ್ಳೋಣ. ನಂತರ ಒಂದು ಬೇಯಿಸಿಟ್ಟುಕೊಂಡ ಆಲೂಗೆಡ್ಡೆಯನ್ನು ತುರಿದುಕೊಳ್ಳೋಣ. ನಂತರ ತುರಿದಿಟ್ಟುಕೊಂಡ ಆಲೂಗೆಡ್ಡೆ ಮತ್ತು ಪುಡಿ ಮಾಡಿಟ್ಟುಕೊಂಡ ಸೀಮೆ ಅಕ್ಕಿಯನ್ನು ಚೆನ್ನಾಗಿ ರೊಟ್ಟಿ ಹಿಟ್ಟಿನ ಹದಕ್ಕೆ ಕಲಸಿಕೊಳ್ಳೋಣ. ಒದ್ದೆಕಾಯನ್ನು ಮಾಡಿಕೊಂಡು ಚೆನ್ನಾಗಿ ನಾದಿ ಉಂಡೆ ಮಾಡಿಕೊಂಡು ಚಪಾತಿ ಥರ ಗೋಧಿ ಹಿಟ್ಟನ್ನು ಹಾಕಿ ಲಟ್ಟಿಸಿನೂ ಬೇಯಿಸ್ಕೊಳ್ಬೋದು. ಇಲ್ಲ ಅಂದರೆ ತವಕ್ಕೆ ಎಣ್ಣೆಯನ್ನು ಹಾಕಿ ಮಾಮೂಲಿ ತೆಳ್ಳಗೆ ರೊಟ್ಟಿಯನ್ನು ತಟ್ಟಿ ಗರಿ ಗರಿ ಎರಡೂ ಬದಿಯಲ್ಲೂ ಬೇಯಿಸಿಕೊಂಡರೆ ರುಚಿಕರವಾದ ಸೀಮೆ ಅಕ್ಕಿ ರೊಟ್ಟಿ ಸವಿಯಲು ಸಿದ್ಧ.